ಫಿಶ್ ತಿನ್ ಮೇಲೆ ಮಿಲ್ಕ್ ಕುಡಿದ್ರೆ ಸ್ಕಿನ್ ಮೇಲೆ ವೈಟ್ ಪ್ಯಾಚಸ್ ಬರ್ತವೆ ಅಂತ ತುಂಬಾ ಜನ ನಂಬ್ತಾರೆ. ಆದ್ರೆ ಅದು ಮಿತ್. ಈ ಕಂಡೀಷನ್ ಅನ್ನು ವಿಟಿಲಿಗೋ ಅಂತ ಕರೀತಾರೆ. ನಮ್ಮ ಸ್ಕಿನ್ ನಲ್ಲಿ ಮೆಲೆನೋಸೈಟ್ಸ್ ಅನ್ನೋ ಸೆಲ್ಸ್ ಇರ್ತವೆ. ಇವು ಮೆಲಾನಿನ್ ಅನ್ನೋ ಪಿಗ್ಮೆಂಟ್ ಪ್ರೊಡ್ಯೂಸ್ ಮಾಡ್ತವೆ. ಮೆಲಾನಿನ್ ನಮ್ಮ ಸ್ಕಿನ್ ಮತ್ತು ಹೇರ್ ಕಲರ್ ಡಿಸೈಡ್ ಮಾಡುತ್ತೆ. ಕೆಲವೊಮ್ಮೆ ನಮ್ಮ ಇಮ್ಯೂನ್ ಸಿಸ್ಟಮ್ ತಪ್ಪಾಗಿ ಈ ಮೆಲೆನೋಸೈಟ್ಸ್ ಮೇಲೆ ಅಟ್ಯಾಕ್ ಮಾಡಿ ಡಿಸ್ಟ್ರಾಯ್ ಮಾಡುತ್ತೆ. ಆಗ ಸ್ಕಿನ್ ಮೇಲೆ ವೈಟ್ ಪ್ಯಾಚಸ್ ಕಾಣಿಸ್ಕೊಳ್ತವೆ. ಇದರ ಹಿಂದೆ ಜೆನೆಟಿಕ್ಸ್, ಎನ್ವೈರನ್ಮೆಂಟಲ್ ಟ್ರಿಗರ್ಸ್ ಮತ್ತು ನ್ಯೂರೋಜೆನಿಕ್ ಫ್ಯಾಕ್ಟರ್ಸ್ ಕೂಡ ಕಾರಣ ಆಗಿರಬಹುದು. ಈ ವೈಟ್ ಪ್ಯಾಚಸ್ ಸಾಮಾನ್ಯವಾಗಿ ಫೇಸ್, ನೆಕ್, ಹ್ಯಾಂಡ್ಸ್ ಮತ್ತು ಸ್ಕಿನ್ ಫೋಲ್ಡ್ಸ್ ನಲ್ಲಿ ಕಾಣಿಸಬಹುದು. ಆದ್ರೆ ಬಾಡಿಯ ಯಾವ ಭಾಗದಲ್ಲಾದರೂ ಬರಬಹುದು. ಹಾಗಾದ್ರೆ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಸ್ಕಿನ್ ಅನ್ನು ಸನ್ ಡ್ಯಾಮೇಜ್ ಮತ್ತು ಇಂಜುರೀಸ್ ಇಂದ ಪ್ರೊಟೆಕ್ಟ್ ಮಾಡಿ. ಹೆಲ್ದಿ ಇಮ್ಯೂನ್ ಸಿಸ್ಟಮ್ ಮೇಂಟೈನ್ ಮಾಡಿ. ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಬರದಂತೆ ನೋಡ್ಕೊಳ್ಳಿ. ಲೈಟ್ ಸ್ಪಾಟ್ಸ್ ಕಾಣಿಸಿದ ತಕ್ಷಣ ಡರ್ಮಟಾಲಜಿಸ್ಟ್ ಅನ್ನು ಕನ್ಸಲ್ಟ್ ಮಾಡಿ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ, ವಿಟಿಲೈಗೋ ಕಂಟೇಜಿಯಸ್ ಡಿಸೀಸ್ ಅಲ್ಲ. ಟಚ್ ಮಾಡಿದ್ರೆ, ಸಲೈವಾ, ಬ್ಲಡ್ ಅಥವಾ ಪರ್ಸನಲ್ ಥಿಂಗ್ಸ್ ಶೇರ್ ಮಾಡಿದ್ರೆ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗಲ್ಲ. ಪ್ರಪಂಚದಲ್ಲಿ ಸುಮಾರು 70 ಮಿಲಿಯನ್ ಅಂದ್ರೆ 7 ಕೋಟಿ ಜನರು ವಿಟಿಲೈಗೋ ಇಂದ ಅಫೆಕ್ಟೆಡ್ ಆಗಿದ್ದಾರೆ. ಈ ಡಿಸೀಸ್ ಬಗ್ಗೆ ನೀವು ಇದುವರೆಗೆ ಏನ್ ಅನ್ಕೊಂಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ.